ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿಯನ್ನ ಕೊಟ್ಟಂತಹ ಕೀರ್ತಿ ಅದು ನಮ್ಮ ಬಯಲು ಸೀಮೆ ಕೋಲಾರ ಜಿಲ್ಲೆಗೆ ಸಲ್ಲುತ್ತೆ. ಏನು ಈಗಿನ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮದ ಚೆಂಗಲರಾಯಲ ರೆಡ್ಡಿ ಅವರು ನಮ್ಮ ಒಂದು ಮೈಸೂರು ರಾಜ್ಯದ ಪ್ರಜಾಪ್ರಭುತ್ವ ಸರ್ಕಾರದ ಮೊದಲ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. 1947ರಿಂದ 52ರವರೆಗೂ ಸುಮಾರು 5 ವರ್ಷಗಳ ಕಾಲ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಲವು ಜನಪ್ರಿಯ ಯೋಜನೆಗಳನ್ನ ಮತ್ತೆ ಜನಪ್ರಿಯ ಒಂದು ಸರ್ಕಾರವನ್ನು ಕೂಡ ಅವರು ರಾಜ್ಯದಲ್ಲಿ ಒಂದು ಆಡಳಿತದ ಮೂಲಕ ಜನರಿಗೆ ಕೊಟ್ಟಿದ್ರು. ಈ ಒಂದು ನಿಟ್ಟಿನಲ್ಲಿ ಅವರನ್ನ ನೆನೆಸುವಂತಹ ಕಾರ್ಯಕ್ರಮಗಳನ್ನ ಸರ್ಕಾರ ಬಹಳಷ್ಟು ಮಾಡ್ತಾ ಇದೆ. ಈಗಾಗಲೇ ನಮ್ಮ ರಾಜ್ಯದ ಆಡಳಿತದ ಒಂದು ವಿಧಾನಸೌಧದ ಎದುರು ಅವರ ಒಂದು ಪ್ರತಿಮೆಯನ್ನ ಈಗಾಗಲೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಇದೀಗ ಕೋಲಾರದವರೇ ಆಗಿರೋ ಕಾರಣಕ್ಕಾಗಿ ಇದೀಗ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅವರ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಸಮುದಾಯದ ಜನರೇ ಆಗಿರ್ತಕ್ಕಂಥ ರೆಡ್ಡಿ ಜನಾಂಗದವರು ಇದೀಗ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಒಂದು ಮಾಹಿತಿಯನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ತಾವು ನ್ಯೂಸ್ 18 ಕನ್ನಡದ ಒಂದು ಯೂಟ್ಯೂಬ್ ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಯೂಟ್ಯೂಬ್ ನ ಎಲ್ಲಾ ಒಂದು ಸುದ್ದಿಗಳನ್ನು ಕೂಡ ಶೇರ್ ಮಾಡಿ, ಜೊತೆಗೆ ನ್ಯೂಸ್ 18 ಕನ್ನಡದ ಒಂದು ಫೇಸ್ಬುಕ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ನ ಒಂದು ಪೇಜ್ ಅನ್ನ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡಿ ಅಂತಕ್ಕಂಥ ಮನವಿಯನ್ನ ಮಾಡ್ತೇವೆ. ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೊಟ್ಟಂತಹ ಜಿಲ್ಲೆ ಅದು ಕೋಲಾರ. ಕ್ಯಾಸಂಬಳ್ಳಿ ಗ್ರಾಮದ ಚೆಂಗಲರಾಯ ರೆಡ್ಡಿ ಅವರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ರು. ಜೊತೆಗೆ ಅವರು ಕೇಂದ್ರ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದ್ರು. ಮತ್ತೆ ಅವರು ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಕೂಡ ಕೆಲಸವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ವಿಧಾನಸೌಧದ ಎದುರು ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಇದೀಗ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಒಂದು ಆವರಣದಲ್ಲಿ ಅವರ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕೋಲಾರ ಜಿಲ್ಲೆಯ ರೆಡ್ಡಿ ಜನಾಂಗದ ಸಮುದಾಯದ ನಾಯಕರು ಇವತ್ತು ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಭೇಟಿಯಾಗಿದ್ರು. ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಮನವಿಯನ್ನ ಸಲ್ಲಿಕೆ ಮಾಡುವಂತ ಸಮಯದಲ್ಲಿ ಕೋಲಾರದ ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಮಾಲೂರಿನ ಶಾಸಕರು ಆಗಿರ್ತಕ್ಕಂಥ ಕೆ.ವಿ. ನಂಜೇಗೌಡ ಅವರು ಮತ್ತೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳ ಒಂದು ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಕೂಡ ಇವತ್ತು ಈ ಒಂದು ಮನವಿಯನ್ನ ಕೊಡುವಂತ ಸಮಯದಲ್ಲಿ ಹಾಜರಿದ್ರು. ಈ ಮೂವರು ಕೂಡ ಪ್ರತ್ಯೇಕವಾಗಿ ಅವರವರ ಒಂದು ಮನವಿಯನ್ನ ಇದೀಗ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಅವರ ಒಂದು ಮುಖಾಂತರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆ.ಸಿ. ರೆಡ್ಡಿ ಅವರ ಒಂದು ಪುತ್ಥಳಿಯನ್ನ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಇಲ್ಲಿ ಒಂದು ಅನಾವರಣವನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಜಿಲ್ಲೆಯ ಮಹಾನ್ ಸಾಧಕರೇ ಆಗಿರ್ತಕ್ಕಂಥ ಕೆ.ಸಿ. ರೆಡ್ಡಿ ಅವರ ಪ್ರತಿಮೆಯನ್ನ ನಮ್ಮ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಿರ್ಮಾಣ ಮಾಡಿದ್ರೆ ಖಂಡಿತ ಅದು ಮುಂದಿನ ಪೀಳಿಗೆಗೂ ಕೂಡ ಒಂದು ಮಾದರಿ ಆಗುತ್ತೆ. ಹಾಗಾಗಿನೇ ಮುಂದಿನ ಪೀಳಿಗೆಯವರೆಗೂ ಕೂಡ ನಮ್ಮ ಒಂದು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ದಂತಹ ಕೆ.ಸಿ. ರೆಡ್ಡಿ ಅವರ ಒಂದು ಪರಿಚಯ ಖಂಡಿತ ಇರುತ್ತೆ. ಹಾಗಾಗಿನೇ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಒಂದು ಆವರಣದಲ್ಲಿ ಕೆ.ಸಿ. ರೆಡ್ಡಿ ಅವರ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಮತ್ತೆ MLC ಅನಿಲ್ ಕುಮಾರ್ ಅವರು ಹಾಗೂ ಮಾಲೂರಿನ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ ಕೆ.ವಿ. ನಂಜೇಗೌಡ ಅವರು ಜಿಲ್ಲಾಧಿಕಾರಿ ಡಾಕ್ಟರ್ M.R. ರವಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಕೂಡಲೇ ಒಂದು ಸ್ಪಂದನೆ ಕೊಟ್ಟಂತಹ ಜಿಲ್ಲಾಧಿಕಾರಿಗಳು ನಾಳೆನೇ ಸರ್ಕಾರದ ಗಮನಕ್ಕೆ ಒಂದು ವಿಚಾರವನ್ನು ತರೋದಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ತದನಂತರ ಮಾತನಾಡಿದಂತಹ ವಿಧಾನ ಪರಿಷತ್ ಸದಸ್ಯರು ಮತ್ತೆ ಶಾಸಕರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ದಂತಹ ನಮ್ಮ ಜಿಲ್ಲೆಯ ಒಂದು ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮದ ಚೆಂಗಲರಾಯ ರೆಡ್ಡಿ ಅವರು ಒಂದು ಮಾದರಿಯ ಒಂದು ಆಡಳಿತವನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ರು. ಅದರಲ್ಲೂ ಪ್ರಮುಖವಾಗಿ ಮೈಸೂರು ರಾಜ್ಯದ ಮೊದಲ ಪ್ರಜಾಪ್ರಭುತ್ವ ಸರ್ಕಾರದ CM ಆಗಿ ಒಂದು ಕೆಲಸಗಳನ್ನ ಮಾಡಿದ್ದು. ಜೊತೆಗೆ ಅವರು ಕೇಂದ್ರ ಸಚಿವರಾಗಿಯೂ ಮತ್ತು ರಾಜ್ಯಪಾಲರಾಗಿಯೂ ಕೂಡ ಉತ್ತಮವಾದಂತಹ ಒಂದು ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿನೇ ಅವರ ಒಂದು ಪುತ್ಥಳಿಯನ್ನ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಒಂದು ಆವರಣದಲ್ಲಿ ಇಲ್ಲಿ ಅನಾವರಣವನ್ನು ಮಾಡಬೇಕು. ಈ ಒಂದು ಬೇಡಿಕೆ ಕಳೆದ ಹಲವಾರು ವರ್ಷಗಳಿಂದ ಇರ್ತಕ್ಕಂಥದ್ದು. ಹಾಗಾಗಿನೇ ಒಂದು ರೆಡ್ಡಿ ಜನಾಂಗದ ಸಮುದಾಯದ ನಾಯಕರು ಕೂಡ ಇವತ್ತು ನಮ್ಮ ಜೊತೆಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಖಂಡಿತ ಇದಕ್ಕೆ ಸರ್ಕಾರ ಒಂದು ಮನ್ನಣೆ ಕೊಡುತ್ತೆ ಅಂತಕ್ಕಂಥ ವಿಶ್ವಾಸ ಇತ್ತು. ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಕೂಡ ನಾವು ಒತ್ತಡವನ್ನು ಹಾಕಿ ಈ ಒಂದು ಕೆ.ಸಿ. ರೆಡ್ಡಿ ಅವರ ಒಂದು ಪ್ರತಿಮೆಯನ್ನ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅನಾವರಣ ಮಾಡುವಂತ ನಿಟ್ಟಿನಲ್ಲಿ ಖಂಡಿತ ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇದೀಗ ಹೇಳಿರ್ತಕ್ಕಂಥದ್ದು. ಪ್ರಥಮ ಮುಖ್ಯಮಂತ್ರಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಕೇಂದ್ರದಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ಇವತ್ತೇನು ನಾವು ಬೆಮ್ಮೆಲ್ ಅಂತ ಹೇಳ್ತೀವಿ KGFನಲ್ಲಿ ಅದರ ಸ್ಥಾಪನೆಗೆ ಪ್ರಮುಖ ಕಾರಣರಾಗಿದ್ದಾರೆ ಮತ್ತು ಅವರು ಮಧ್ಯಪ್ರದೇಶ ರಾಜ್ಯಪಾಲರಾಗಿ ಕೂಡ ಸೇವೆ ಸಲ್ಲಿಸಿದ ಎಲ್ಲವನ್ನು ಕೂಡ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರನ್ನ ನೆನೆಸ್ತಕ್ಕಂಥದ್ದು, ಅವ್ರನ್ನ ಸ್ಮರಿಸ್ತಕ್ಕಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಮಂಜುನಾಥ್ ಅವರು ಹೇಳಿದ್ರು ಅವರ ನೆನಪಿರಬೇಕು, ಮುಂದಿನ ಪೀಳಿಗೆಗೆ ಅವ್ರ ಬಗ್ಗೆ ಅರಿವಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಕೆ.ಸಿ. ರೆಡ್ಡಿರವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ಈಗಾಗಲೇ ಮನವಿ ಮಾಡಿದ್ದೇವೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಸರ್ಕಾರಕ್ಕೆ ನಾಳೆನೇ ಕಳಿಸ್ಕೊಡ್ತೀನಿ, ಅದು ಆದಷ್ಟು ಬೇಗ ಆಗಬೇಕು ಕೂಡ. ಇವತ್ತು ನಾವೆಲ್ಲ ಕೂಡ ಅವರನ್ನು ನೆನೆಸ್ತಕ್ಕಂಥ ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಕೂಡ ಇದೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ. ಹಂಗಾಗಿ ಆದಷ್ಟು ಬೇಗ ಸರ್ಕಾರದಿಂದ ಕೂಡ ಅನುಮತಿಯೊಂದಿಗೆ ಮಾನ್ಯ ಕೆ.ಸಿ. ರೆಡ್ಡಿರವರ ಪುತ್ಥಳಿಯನ್ನು ಈ ಜಿಲ್ಲಾಧಿಕಾರಿ ಆವರಣದಲ್ಲಿ
ಏನು ಪುತ್ಥಳಿಯನ್ನು ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಮತ್ತು ಜಿಲ್ಲೆ ಎಲ್ಲ ಜನತೆಯ ಸಹಕಾರದೊಂದಿಗೆ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅಲ್ಲಿ ಸರ್ಕಲ್ಗಳು ಇಡಬೇಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ನಮ್ಗೆ ಅಡ್ಡ ಬರುತ್ತೆ. ಅದರಿಂದ ಕೆ.ಸಿ. ರೆಡ್ಡಿಯವರು ಇದೇ ಜಿಲ್ಲೆಯವರು, ಪಕ್ಕದ ತಾಲೂಕು ಕೋಲಾರಿಗೆ ಅಂದುಕೊಂಡಿರುವಂಥ ತಾಲೂಕು KGF ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯವರು. ಅವರು ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಾರೆ, ಆಮೇಲೆ ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಾರೆ, ಗವರ್ನರ್ ಆಗಿರ್ತಾರೆ. ಅಂಥವ್ರದ್ದು ಎಷ್ಟೋ ಜನ ಅವರವರು ಊರಲ್ಲಿ ಅವರವರು ಪುತ್ಲಿಯನ್ನು ಇಟ್ಕೊಂಡು ಮರೀದೇ ಇದು ಮಾಡ್ತಾರೆ. ಇವಾಗ 1944 ನಮ್ಮ ಕೋಲಾರಕ್ಕೆ DC ಆಗಿ ಯಾರು ದತ್ ಅಂತ ಯಾರೋ ಇದ್ದವರು, ಗುರುದತ್ ಅಂತ ಇದ್ದವರು. ಇವಾಗ ಅವ್ರ ಹೆಸರ ಬೋರ್ಡಲ್ಲಿ ಇರೋದ್ರಿಂದ ನಮಗೆಲ್ಲ ಗೊತ್ತಾಗ್ತಾ, ಇಲ್ಲಾಂದ್ರೆ ನಮಗೆಲ್ಲ ಏನು ಗೊತ್ತಾಗ್ತಾ ಇತ್ತು? ನನಗೆ ಗೊತ್ತಾಗ್ತಾನೆ ಇಲ್ಲ. 44ರಲ್ಲಿ ಬಿಫೋರ್ ಇಂಡಿಪೆಂಡೆನ್ಸು ಒಂದು DC ಆಗಿ ಇಲ್ಲಿ ಬಂದಿದ್ದಾರೆ ಒಬ್ಬರು ಗುರುದತ್ ಅನ್ನೋರು, ಅಂದರೆ ನಮಗೆಲ್ಲ ಗೊತ್ತೇ ಇಲ್ಲ. ಇಲ್ಲಿ ಬೋರ್ಡ್ ನೋಡಿದ್ದಕ್ಕೋ ಇಂಥ ಡೇಟಲ್ಲಿ ಇಂಥವ್ರು ಬಂದಿದ್ದಾರಪ್ಪ. ಅದೇ ರೀತಿಯಲ್ಲಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಆದವರು ಇವತ್ತು ಬೆಂಗಳೂರಲ್ಲಿ ರಿಂಗ್ ರೋಡ್ ಹೆಸರು ಅವ್ರ ಹೆಸರಿಟ್ಟಿದ್ದಾರೆ, ಸಂತೋಷ, ಖುಷಿಯಾಗಿದೆ. ಆಮೇಲೆ 2014ರಲ್ಲಿ 15-14ರಲ್ಲೂ ನಮ್ಮ ವಿಧಾನಸೌಧದಲ್ಲಿ ಅವರು ಪುತ್ಲಿಯನ್ನು ಇಟ್ಟಿದ್ದಾರೆ, ಸಂತೋಷ, ಮೊದಲನೇ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಜಿಲ್ಲೆಯವರೇ ನಾವು ಅವ್ರನ್ನ ಮರ್ತೋಗ್ಬಿಟ್ರೆ ಇದು ಯಾವ ನ್ಯಾಯ ಇದು? ನಮ್ಮ ಜಿಲ್ಲೆಯವರು ನಾವು ಅವ್ರು ಮರಿಬಾರ್ದು. ರಾಜ್ಯದವ್ರು ಜ್ಞಾಪಕ ಇಟ್ಕೊಂಡವ್ರೆ, ನಮ್ಮ ಜಿಲ್ಲೆಯಲ್ಲಿ ಅವ್ರು ಎಲ್ಲಿದ್ದಾರೆ ನಮಗೆ ಅವ್ರಿಗೆ ಜ್ಞಾಪಕ ಇರಬೇಕು. ಮುಂದಿನ ಪೀಳಿಗೆಗೆ ಕೆ.ಸಿ. ರೆಡ್ಡಿಯವರು ನಮ್ಮ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಆಗಿದ್ದರು, ಸೆಂಟ್ರಲ್ MP ಆಗಿದ್ದರು, ರಾಜ್ಯಸಭಾ ಸದಸ್ಯರಾಗಿದ್ದರು, ಸೆಂಟ್ರಲ್ ಗೌರ್ಮೆಂಟ್ ಮಂತ್ರಿ ಆಗಿದ್ದರು, ಆಮೇಲೆ ಗವರ್ನರ್ ಆಗಿದ್ದರು ಅಂತ ಮುಂದಿನ ಪೀಳಿಗೆಗೆ ಅವರೆಲ್ಲ ನಮ್ಗೆ ಸ್ಮಾರಕವಾಗಿರಬೇಕು. ಅವರೆಲ್ಲ ನಮಗೆ ಅವ್ರನ್ನ ನೋಡಿ ನಾವು ಕಲಿಬೇಕು ಅಂತಿದ್ದರೆ ಇವತ್ತು ಅವ್ರ ಪುತ್ಲಿಯನ್ನು ನಾವು DCI ಆಫೀಸ್ ಕಚೇರಿಯಲ್ಲಿ ಈ ಜಿಲ್ಲೆಯವರಾದ್ರಿಂದ ಇಡಬೇಕು ಅಂತ ನಮ್ಮದೆಲ್ಲ ಒತ್ತಾಯವಿದೆ. ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀರಿ, ಮನವಿನ ಅವರು ಸ್ವೀಕರಿಸಿದ್ದಾರೆ, ಅವರು ಫೇವರ್ ಆಗಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂಥ ಜಿಲ್ಲೆಯಲ್ಲಿ ಆ ಮೊದಲ ಮುಖ್ಯಮಂತ್ರಿಗಳ ಪುತ್ಥಳಿನ ಅನಾವರಣ ಮಾಡಬೇಕು, ಅದಕ್ಕೊಂದು ಜಾಗ ಕೂಡ ಗುರುತಿಸಬೇಕು ಅಂಥೇಳಿ ತೀರ್ಮಾನ ಮಾಡಿಕೊಂಡು ನನ್ನ ಹತ್ರ ಮತ್ತು ನಮ್ಮ ಕೋಲಾರ MLA ಮಂಜಣ್ಣವ್ರ ಹತ್ರ ಮತ್ತು MLC ಅವರು ಎಲ್ಲ ಜನಪ್ರತಿನಿಧಿಗಳ ಮುಂದೆ ಹೋಗಿದ್ದಾರೆ. ನಾವು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಮೀಟ್ ಮಾಡಿ ಜಾಗ ಎಲ್ಲಿ ಮಾಡಬೇಕು ಜಿಲ್ಲಾ ಕೇಂದ್ರದಲ್ಲಿ ಅದು ಗುರುತಿಸೋದ್ರ ಜೊತೆಗೆ ಮೊಟ್ಟ ಮೊದಲಿಗೆ ಈ ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಏನು ವಿಧಾನಸೌಧದ ಮುಂದೆ ಅವರ ಪುತ್ಥಳಿ ಇದೆ, ಅದೇ ರೀತಿ ನಮ್ಮ ಜಿಲ್ಲಾ ಆಡಳಿತದ ಮುಂದೆ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ನಮ್ಮ ಚೆಂಗಲರಾಯರೆಡ್ಡಿಯವರ ಪುತ್ಥಳಿ ಅನಾವರಣ ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾವನೆಯನ್ನು ನಾವೆಲ್ಲ ಮೂವರು ಕೊಟ್ಟಿದ್ದೀವಿ. ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಖುಷಿಪಟ್ಟರು. ಒಳ್ಳೆಯ ಅವಕಾಶ, ಅದು ಒಳ್ಳೆಯ ಜಾಗ, ಒಳ್ಳೆಯ ತೀರ್ಮಾನ ಇದೆ. ಆದಷ್ಟು ಬೇಗನೆ ಇದನ್ನು ನನ್ನ ಹಂತದಲ್ಲಿ ನಾನು ಏನು ತೀರ್ಮಾನ ತಗೊತೀನಿ ಅಂತೇಳಿ ಆದಷ್ಟು ಬೇಗನೆ ಸರ್ಕಾರದ ಸಹಕಾರವನ್ನು ತಗೊಂಡು, ಜಿಲ್ಲಾ ಮಂತ್ರಿಗಳು ಎಲ್ಲರ ಸಹಕಾರವನ್ನು ತಗೊಂಡು, ತುಂಬ ವರ್ಷಗಳ ಏನು ಒಂದು ಡಿಮ್ಯಾಂಡ್ಸ್ ಇತ್ತು, ಬಾಕಿ ಉಳ್ಕೊಂಡಿತ್ತು, ಅದನ್ನು ನಮ್ಮ ಕಾಲದಲ್ಲಿ ಆ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆದಷ್ಟು ಬೇಗನೆ ಅದನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ KGF ತಾಲೂಕಿನ ನಮ್ಮ ಒಂದು ಜಿಲ್ಲೆಯ ಹೆಮ್ಮೆಯ ನಾಯಕರು ಆಗಿರತಕ್ಕಂಥ ದಿವಂಗತ ಕೆ.ಸಿ. ರೆಡ್ಡಿ ಅವರ ಒಂದು ಪುತ್ಥಳಿಯನ್ನ ಇದೀಗ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಅನಾವರಣ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇರತಕ್ಕಂಥದ್ದು. ಸಹಜವಾಗಿ ರೆಡ್ಡಿ ಜನಾಂಗದ ಸಮುದಾಯದವರು ಅವರ ಒಂದು ಸಮಾಜದ ಹೆಮ್ಮೆಯ ನಾಯಕರು ಮತ್ತೆ ಕೆ.ಸಿ. ರೆಡ್ಡಿ ಅವರ ಒಂದು ಪುತ್ಥಳಿಯನ್ನ ಅನಾವರಣ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಇದೀಗ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಜಿಲ್ಲೆಯ ಶಾಸಕರು ಕೂಡ ಇದಕ್ಕೆ ಧ್ವನಿಯನ್ನು ಗೂಡಿಸಿರೋದ್ರಿಂದ ಒಂದು ಪುತ್ಥಳಿಯನ್ನು ಸ್ಥಾಪಿಸುವಂತ ನಿಟ್ಟಿನಲ್ಲಿ ಇದೀಗ ಮನವಿಯನ್ನ ಶಾಸಕರು ಮತ್ತೆ ರೆಡ್ಡಿ ಜನಾಂಗದ ನಾಯಕರು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಸರ್ಕಾರ ಒಂದು ಯಾವ ಪ್ರತಿಕ್ರಿಯೆಯನ್ನು ಕೊಡುತ್ತೋ ಖಂಡಿತ ಕಾದು ನೋಡಬೇಕಾಗಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.